ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತು ಟಿಫನ್ ಆ್ಯಕ್ಚುಲಿ ಪಾವನಿ ಮಾಡ್ತಿದ್ದಾಳೆ. ಸ್ಯಾಂಡ್ವಿಚ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ಲು. ಇನ್ನು ನಾನು ಅವತ್ತಿನ ದಿನ ಫುಲ್ಲು ಟೆರೆಸ್ ಮೇಲೆ ಇದ್ದೆ ಕೆಲಸ ಮಾಡಿಕೊಂಡು. ಅಂದರೆ ರಾಗಿ ಎಲ್ಲ ತೊಳೆದು ಒಣಗಾಕೋದು ಆ ಕೆಲಸಗಳೆಲ್ಲ ಇತ್ತು. ಸೊ ರಿಪೀಟಾಗಿ ಅದನ್ನೇ ಏನು ಹಾಕೋದು ಅಂತ ನಾನು ಹಾಕಿರಲಿಲ್ಲ. ಪಾವನಿಗೆ ಹೇಳಿಬಿಟ್ಟು ಹೋಗಿದ್ದೆ, ಅಂದರೆ ನಾನು ಟಿಫನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವಳೇ ಬಂದು ಅಮ್ಮ ನಾನು ಮಾಡ್ತೀನಿ ಅಂತ ಅಂದ್ಲು. ಸೊ ಅವಾಗ ಹೇಳಿದೆ, ನಾನು ಈ ಥರ ಶೂಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ನೀನು ಮಾಡಂಗಿದ್ರೆ ನೀನು ಶೂಟ್ ಮಾಡ್ಕೋಬೇಕು ಅಂದ್ಬಿಟ್ಟು. ಹಾಗಾಗಿ ಅವಳು ಶೂಟ್ ಮಾಡ್ಕೊಂಡಿದ್ದಾಳೆ. ವೆಜ್ ಸ್ಯಾಂಡ್ವಿಚ್ ಏನೋ ಮಾಡ್ತಿದ್ಲು. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಒಂದು ಸುಮಾರು ಸತಿನೇ ಮಿನಿ ವ್ಲಾಗಲ್ಲೂ ಒಂದು 2-3 ಸತಿ ಹಾಕಿದ್ದೀನಿ, ಮತ್ತು ಲಾಂಗ್ ವಿಡಿಯೋದಲ್ಲೂ ಎಲ್ಲ ಹಾಕಿದ್ದೀನಿ. ಹಾಗಾಗಿ ರೆಸಿಪಿನ ನಾನು ಇಲ್ಲೇನು ಶೇರ್ ಮಾಡ್ತಿಲ್ಲ. ಇನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ರೆ ನಮ್ಮ ಪಾವನಿ ಲೆಫ್ಟ್ ಹ್ಯಾಂಡು. ಅಂದರೆ ಸುಮಾರು ಜನ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿದೆ, ಬಟ್ ಆದರೂ ಒಂದು ವಿಚಾರ ನಾನು ಶೇರ್ ಮಾಡ್ಕೋಬೇಕು ಅವಳ ಬಗ್ಗೆ. ಏನಂತಂದರೆ, ನನಗೆ ಫಸ್ಟು ಹನಿ ಹುಟ್ಟಿದಾಗ ಅವಳು ಕೆಲವೊಂದು, ಅಂದರೆ ಈಗ ಮಕ್ಕಳು ಬೆಳೀತಾ ಲೆಫ್ಟ್ ಅಂದರೆ ಎಡಗೈ ಬಲಗೈ ಯೂಸ್ ಮಾಡೋ ಇದ್ರಲ್ಲಿ ನೋಡಿದಾಗ ಹನಿ ತುಂಬ ಎಡಗೈ ಯೂಸ್ ಮಾಡ್ತಾ ಇದ್ಲು. ಸೊ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಅವಳು ಲೆಫ್ಟ್ ಹ್ಯಾಂಡ್ ಆಗ್ತಾಳೆ ಅಂತ ನನ್ನ ಮೈಂಡಲ್ಲಿ ಇತ್ತು. ಬಟ್ ಬೆಳೀತಾ ಅವಳು ಚೇಂಜ್ ಆದ್ಲು. ರೈಟ್ ಹ್ಯಾಂಡ್ ಆ್ಯಸ್ ಯೂಶ್ವಲ್ ಆ ಥರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೇ ಬಿ ಮಕ್ಕಳಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೇನೋ ಅನ್ನೋ ಲೆಕ್ಕದಲ್ಲಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಆಮೇಲೆ ಪಾವನಿ ಹುಟ್ಟಿದ್ಮೇಲೆ ನನಗಾಗಲಿ ಮತ್ತು ನಮ್ಮ ಮನೆಯವ್ರಿಗಾಗಲಿ ಇಬ್ಬರಿಗೂ ಐಡಿಯಾನೇ ಇಲ್ಲ. ಬಟ್ ಹನಿಗೆ ಇಬ್ಬರು ಯೋಚನೆ ಮಾಡಿದ್ವಿ ಅವಳು ಲೆಫ್ಟ್ ಹ್ಯಾಂಡ್ ಆಗ್ತಾಳೆ ಅಂತ ಹೇಳಿ. ಬಟ್ ಪಾವನಿದು ನಮಗೆ ಥಾಟ್ ಸಹ ಬರಲಿಲ್ಲ, ಅವಳು ಲೆಫ್ಟ್ ಹ್ಯಾಂಡೇ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂದ್ಬಿಟ್ಟು. ಫಸ್ಟ್ ಮಗು ಆದಾಗ ಯಾರಿಗೇ ಆಗಲಿ ಒಂದು ಹೊಸ್ದಾಗಿ ಇರುತ್ತೆ ಅಲ್ವಾ, ಮಕ್ಕಳ ಬಗ್ಗೆ ಏನೂ ನಮ್ಗೆ ಅಷ್ಟು ಗೊತ್ತಿರಲ್ಲ, ಎಲ್ಲ ಒಂದು ಹೊಸ್ದಾಗಿ ಏನೋ ಒಂದು ಅನುಭವ ಅನ್ನೋದು ಆಗ್ತಿರತ್ತೆ. ಬಟ್ ಸೆಕೆಂಡ್ ಮಗು ಆಗುವಷ್ಟೊತ್ತಿಗೆ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ನಾವು ಪಾವನಿನೂ ಅದೇ ಥರ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವಳು ಹಾಗೇನೆ ಹನಿ ಥರ ಒಂದು 3 ವರ್ಷ 4 ವರ್ಷ ಆದಮೇಲೆ ಅಗೇನ್ ಇವಳು ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾಳೆ ಅಂತ ಹೇಳಿ ಆ ಮೈಂಡಲ್ಲೇ ಇದ್ವಿ. ಬಟ್ ಹೋಗ್ತಾ ನೋಡಿದ್ರೆ ಪಾವನಿ ಕಂಪ್ಲೀಟಾಗಿ ಎಲ್ಲಾನು ಲೆಫ್ಟ್ ಹ್ಯಾಂಡಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಆಮೇಲೆ ನಮಗೆ ಗೊತ್ತಾಗಿದ್ದು ಅವಳೆಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾಳೆ ಅಂತ. ಬಟ್ ನಮ್ಮ ಮೈಂಡಲ್ಲಿ ಇದ್ದಿದ್ದು ಹನಿ ಅನ್ನೋ ಥರ ಇತ್ತು. ಬಟ್ ಯಾರೋ ಒಬ್ರು ಅಂತೂ ಆದರು. ಬಟ್ ಕೆಲವರು ಇದನ್ನ ನೆಗೆಟಿವ್ ಆಗೂ ತಗೋತಾರೆ. ಬಟ್ ಇದು ನಾರ್ಮಲ್ ಅಂತ ಹೇಳಿ ನಮಗೆ ಅನಿಸುತ್ತೆ. ಅಂದರೆ ಬಾಡಿಲಿ ಕೆಲವೊಬ್ಬರಿಗೆ ರೈಟ್ ಹ್ಯಾಂಡ್ ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು, ಇದೆಲ್ಲ ಒಂದು ನೆಗೆಟಿವ್ ಆ ಥರ ಎಲ್ಲ ಏನೂ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಬಿಗಿನಿಂಗಲ್ಲಿ ಈಗಲೂ ಎಲ್ಲೋ ಒಬ್ಬೊಬ್ಬರು ಕಮೆಂಟ್ ಹಾಕ್ತಾರೆ. ಅಂದರೆ ಪಾವನಿ ಏನಾದರೂ ಸ್ವಲ್ಪ ಜಾಸ್ತಿ ಎಡಗೈನ ಯೂಸ್ ಮಾಡಿದಾಗ ಎಲ್ಲಾನು ನಿಮ್ಮ ಮಗಳು ಎಡಗೈಯಲ್ಲಿ ಮಾಡ್ತಿದ್ದಾಳೆ, ಹೇಳ್ಕೊಡಿ ಅಂತ ಹೇಳಿ. ಅದು ಹೇಳ್ಕೊಡೋ ಅಂಥದ್ದು ಅಲ್ವೇ ಅಲ್ಲ. ಬಟ್ ನಾನು ಈಗ ಪೂಜೆ ಮಾಡೋದು ಮತ್ತು ಊಟ ಮಾಡೋದು ಇವೆರಡನ್ನ ಮಾತ್ರ ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಪಾಪ ನಿಜ ಹೇಳಬೇಕು ಅಂದರೆ ಅವಳಿಗೆ ಕಷ್ಟ ಆಗ್ತಿತ್ತು ತಿನ್ನೋದು ಎಲ್ಲಾನು. ಸೊ ಬಟ್ ಸ್ಪೂನಲ್ಲಿ ಅವಳಿಗೆ ಇವಾಗಲೂ ರೈಟ್ ಹ್ಯಾಂಡಲ್ಲಿ ತಿನ್ನೋಕ್ಕೆ ಬರಲ್ಲ, ಲೆಫ್ಟ್ ಹ್ಯಾಂಡೇ ಯೂಸ್ ಮಾಡ್ತಾಳೆ. ಆದರೆ ಕೈಯಲ್ಲಿ ತಿನ್ನಬೇಕು ಅಂತಂದಾಗ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾಳೆ. ಸೊ ಅವಾಗ ಅನ್ನಿಸ್ತು ನನಗೆ, ನನ್ನ ಮಗಳಿಗೆ ಆಗದೆ ಇರೋದನ್ನು ನಾನು ಫೋರ್ಸ್ಫುಲಿ ಯಾಕೆ ಮಾಡಬೇಕು, ಸೊಸೈಟಿ ಯಾರೋ ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನನ್ನ ಮಗಳನ್ನ ಬಲವಂತ ಮಾಡಿ ಅವಳ ಬಾಡಿಯಲ್ಲಿ ಅದು ಒಂದು ಇದಾಗ್ತಿದ್ದಾಗ ನಾನೇ ಅವಳಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಆಮೇಲೆ ನಾನು ಅಷ್ಟೇ ಅವಳನ್ನ ಫೋರ್ಸ್ ಮಾಡಲಿಲ್ಲ. ಪೂಜೆ ಒಂದು ರೈಟ್ ಹ್ಯಾಂಡಲ್ಲಿ ಮಾಡಮ್ಮ, ಊಟ ಒಂದು ರೈಟ್ ಹ್ಯಾಂಡಲ್ಲಿ ತಿನ್ನು ಅಷ್ಟೇ, ಬೇರೆ ಎಲ್ಲಾನು ನೀನು ಲೆಫ್ಟ್ ಹ್ಯಾಂಡಲ್ಲೇ ಮಾಡು, ನೋ ಪ್ರಾಬ್ಲಮ್. ಯಾರೇನು ಅಂದ್ಕೊಂಡ್ರು ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬೇಡ. ಮತ್ತು ಇನ್ನೊಂದು ನಾನು ಕೇಳ್ಪಟ್ಟಿರೋದು ಏನಂತಂದರೆ, ಯಾರು ತುಂಬ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ ಅವರು ನಿಜವಾಗ್ಲೂ ತುಂಬ ಜೀನಿಯಸ್ ಅಂತಾನೆ, ಅಂದರೆ ತುಂಬ ಶಾರ್ಪ್ ಇರ್ತಾರೆ. ಬಟ್ ನನಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಪಾವನಿ ಸಿಕ್ಕಾಪಟ್ಟೆ ಶಾರ್ಪು, ಮತ್ತು ಅವಳು ತುಂಬ ಸೆನ್ಸಿಟಿವ್ ಅಂತಲೂ ಹೇಳ್ಬೋದು. ಅವಳು ಯಾವುದನ್ನೇ ಆಗಲಿ ಬೇಗ ರಿಯಾಕ್ಟ್ ಮಾಡಲ್ಲ. ಬಟ್ ಅವಳು ಏನಾದರೂ ಒಂಚೂರು ಅವಳಿಗೆ ಸ್ವಲ್ಪ ಏನಾದರೂ ಅಲ್ಲಿ ಫೀಲ್ ಆಯಿತು ಅಂತ ಅನಿಸಿದ್ರೆ ಮಾತ್ರ ಅವಳು ಬೇಗ ಅದನ್ನು ತಗೋತಾಳೆ. ಬಟ್ ಅಷ್ಟೇ ಬೇಗ ಅದರಿಂದ ಹೊರಗೆ ಬಂದುಬಿಡ್ತಾಳೆ. ಸೆನ್ಸಿಬಲ್ ಇದ್ದಾಳೆ ತುಂಬ, ಅದು ನನಗೆ ಖುಷಿ ಆಗುತ್ತೆ. ಯಾವುದನ್ನೇ ಆಗಲಿ ಮೈಂಡ್ಗೆ ಹಾಕ್ಕೊಳ್ಳೋದು, ಅದನ್ನು ಜಾಸ್ತಿ ರಿಗ್ರೆಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ತುಂಬ ಈಸಿಯಾಗಿ ಕ್ಯಾರಿ ಮಾಡ್ತಾಳೆ, ತುಂಬ ಈಸಿಯಾಗಿ ಯಾವುದೇ ಒಂದು ವಿಚಾರದಿಂದ ಹೊರಗೆ ಬರೋದಾಗಲಿ ಈ ಥರ ಮಾಡ್ತಾಳೆ. ಬಟ್ ತುಂಬ ಹರ್ಟ್ ಆಗಿದೆ ಅವಳು ಮನಸ್ಸಿಗೆ ಅಂತ ಅಂದಾಗ ಅದನ್ನು
ಮಾತ್ರ ನಿಜವಾಗ್ಲೂ ಯೋಚನೆ ಮಾಡ್ತಾಳೆ. ನೆಕ್ಸ್ಟ್ ಟೈಮ್ ನಾನು ಅವ್ರ ಹತ್ರ ಹೇಗಿರಬೇಕು, ಅವ್ರು ಯಾವ ಥರ ನನ್ನನ್ನು ಟ್ರೀಟ್ ಮಾಡ್ತಿದ್ದಾರೆ, ಅವ್ರ ಜೊತೆ ನಾನು ಹೇಗೆ ನಡ್ಕೋಬೇಕು ಅನ್ನೋದು ತುಂಬ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ತಾಳೆ. ಅದು ನನಗೆ ಅವಳಲ್ಲಿ ತುಂಬಾ ಇಷ್ಟ ಆಗತ್ತೆ. ಕೆಲವು ಸತಿ ಅನಿಸುತ್ತೆ ತುಂಬ ಬೇಗ ದೊಡ್ಡವಳಾಗ್ಬಿಟ್ಲಾ ಅಂತ ಹೇಳಿ. ಅಂದರೆ ಸಾಮಾನ್ಯವಾಗಿ ನಾವು ಹನಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದೆಲ್ಲಾನು ಪಾವನಿ ತುಂಬ ಬೇಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ತುಂಬ ಟೈಮ್ ಕೊಡಲಿಲ್ವೇನೋ ಪಾವನಿಗೆ ಅಂತಲೂ ಕೆಲವು ಸತಿ ನನಗೆ ಫೀಲ್ ಆಗಿಬಿಡತ್ತೆ. ಬಟ್ ನಿಜ ಹೇಳಬೇಕು ಅಂತಂದರೆ ನನಗೆ ಆ ಒಂದು ಸಿಚುವೇಶನ್ ಬರೋಕ್ಕೆ ಅವಳು ಬಿಡಲೇ ಇಲ್ಲ. ಅವಳೇ ಎಲ್ಲ ಕಲ್ತ್ಕೊಂಡು ಅವಳೇ ಬೇಗ ದೊಡ್ಡವಳಾಗ್ಬಿಟ್ಲೇನೋ ಅನ್ನೋ ಒಂದು ಫೀಲು. ಮೇ ಬಿ ದೊಡ್ಡ ಮಕ್ಕಳನ್ನ ನೋಡಿಕೊಂಡು ಸಣ್ಣ ಮಕ್ಕಳು ಬೇಗ ಕಲಿತಾರೆ ಅನ್ನೋದಕ್ಕೂ ನಾನು ನಿಜವಾಗ್ಲೂ ಇದು ಒಂದು ಎಕ್ಸಾಂಪಲ್ ಅಂತ, ಅಂದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕರೆಕ್ಟೇ ಅದು. ಹನಿಗೆ ನಾವೆಲ್ಲ ಹೇಳ್ಕೊಡ್ತಿದ್ವಿ, ಬಟ್ ಪಾವನಿ ಹನಿನ ನೋಡಿಕೊಂಡು ಹನಿ ಪ್ಯಾನ್ ಕೇಕ್ ಏನೋ ಮಾಡಿದ್ಲು ಓಟ್ಸ್ನ ಯೂಸ್ ಮಾಡಿ, ಅದು ಚೆನ್ನಾಗಿತ್ತು. ಸೊ ಆ ರೆಸಿಪಿ ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಆಮೇಲೆ ಮತ್ತೆ ನಾವು ಮಧ್ಯಾಹ್ನ ಹೊರಗಡೆ ಹೋದ್ವಿ. ಅಂದರೆ ಮಕ್ಕಳು ಕೇಳ್ತಾ ಇದ್ರು ಅವ್ರ ಪಪ್ಪನ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು. ಇವ್ರು ಕರ್ಕೊಂಡೋಗಕ್ಕೆ ಆಗಿರಲಿಲ್ಲ. ಸರಿ ಅಟ್ಲೀಸ್ಟ್ ಲಂಚ್ಗಾದ್ರೂ ಹೋಗೋಣ ರೆಡಿ ಆಗಿ ಅಂತ ಹೇಳಿದ್ರು. ಇನ್ನು ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1:30 ಆಗೋಯ್ತು. ಇನ್ನು ಆನ್ ದ ವೇ ನಮ್ಮ ಮನೆಯವ್ರಿಗೇನೋ ಒಂದು ಕೆಲಸ ಬಂತು ಅಂತ ಅಂದ್ಬಿಟ್ಟು ಒಂದು ½ ಅನ್ ಅವರ್ ನಮ್ಮನ್ನ ಕಾರಲ್ಲೇ ಕೂರಿಸ್ಬಿಟ್ಟು ಅವ್ರ ಕೆಲಸ ನೋಡಕ್ ಹೋಗಿದ್ರು. ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 3 ಗಂಟೆ ಆಗೋಯ್ತು. ಆಮೇಲೆ ಒಂದು ಡಾಬಾಗೇನೋ ಹೋದ್ವಿ. ಅಂದ್ರೆ ನಾವ್ ಯಾವ್ದೋ ಬೇರೆ ಪ್ಲಾನ್ ಮಾಡ್ಕೊಂಡು ಹೋದ್ವಿ, ಬಟ್ ಅಲ್ಲಿ ಹೋಗಕ್ ಲೇಟ್ ಆಗೋಗುತ್ತೆ ಅಂತ ಹೇಳಿ ಆನ್ ದ ವೇ ಒಂದು ಡಾಬಾಗೆ ಹೋದ್ವಿ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಎಲ್ಲ ಆರ್ಡರ್ ಮಾಡ್ಬಿಟ್ರು. ನನಗೆ ಅವ್ರು ತಗೊಬಂದು ಇಡ್ತಿದ್ರೆ ಏನ್ ಇಷ್ಟೊಂದು ಆರ್ಡರ್ ಮಾಡಿದ್ದಾರೆ, ತಿನ್ನಕ್ಕಾಗತ್ತಾ ನಮ್ಗೆ ಅಂತ ಹೇಳಿ ನನ್ಗೆ. ಬಟ್ ಏನಂದ್ರೆ ನಾವ್ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ರೆಸ್ಟೋರೆಂಟ್ ಎಲ್ಲೇ ಹೋಗ್ಲಿ ಲಿಮಿಟೆಡ್ ಆರ್ಡರ್ ಮಾಡೋದು. ಒಂದ್ ವೇಳೆ ಜಾಸ್ತಿ ಮಾಡಿದ್ರು ಅಷ್ಟೇ ವೇಸ್ಟ್ ಮಾಡೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಪಾರ್ಸಲ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀವಿ ತಿನ್ನಕ್ ಆಗ್ಲಿಲ್ಲ ಅಂತಂದ್ರೆ. ನೈಟ್ ಬೇಕಾದ್ರೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ. ಸೊ ಅವತ್ತಿನ ದಿನಾನೂ ಅಷ್ಟೇ ನಮ್ಗೆ ತಿನ್ನಕ್ ಆಗ್ಲಿಲ್ಲ. ಸೊ ಎಷ್ಟಾಯ್ತೋ ಅಷ್ಟು ತಿಂದ್ವಿ, ಉಳ್ದಿದ್ ಪಾರ್ಸಲ್ ತಗೊಂಡ್ ಬಂದ್ವಿ ಅಷ್ಟೇನೆ. ಆಮೇಲೆ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ. ಎಗೇನ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವತ್ತು ಎದ್ಬಿಟ್ಟು ಸ್ವಲ್ಪ ಅದೇ ಟಿಫನ್ ಅಡ್ಗೆ ಕೆಲ್ಸಗಳು ಯಾವ ತರ ಇರತ್ತೆ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೆ. ಇನ್ನ ಇವಾಗ ಹನಿ ಮನೇಲಿರೋದ್ರಿಂದ ಅವಳು ಶೂಟ್ ಮಾಡ್ಕೋತಾ ಇದ್ದಾಳೆ ಕೆಲವೊಂದೆಲ್ಲಾನು. ಸೊ ಹಾಗೇನೆ ನಾನು ಇದನ್ನ ಶೂಟ್ ಮಾಡ್ಬೇಕು ಅನ್ನೋದು ನನ್ಗೆ ಮೈಂಡ್ ಅಲ್ಲಿ ಇರ್ಲಿಲ್ಲ. ಬಟ್ ಕೆಲವರು ನನ್ನ ಕೇಳ್ತಾನೆ ಇದ್ರಿ, ನೀವ್ ಯಾವ ತರ ಮಾಡ್ಕೋತೀರಾ ಶೂಟ್ ಅಂತ ಅನ್ಬಿಟ್ಟು. ಸೊ ಅದು ಗೊತ್ತಾಗ್ಲಿ ಅನ್ಬಿಟ್ಟೆ ನಾನು ಇಲ್ಲಿ 1-2 ಕ್ಲಿಪ್ಪಿಂಗ್ಸ್ ಅನ್ನ ನಿಮ್ಗೆ ಆಡ್ ಮಾಡಿದ್ದೀನಿ. ನಿಜ ಹೇಳ್ಬೇಕು ಅಂತಂದ್ರೆ ಎಲ್ಲಾರು ಮಾತಾಡ್ಬಿಡ್ತಾರೆ ಈಸಿಯಾಗಿ, ಏನು ನೀವು ಅದನ್ನ ಶೂಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಡೋದು ಅದೇನ್ ದೊಡ್ಡ ಕೆಲ್ಸನ, ಅದೇನ್ ಅಷ್ಟು ಕಷ್ಟನಾ ಅಂತ ಹೇಳಿ. ಖಂಡಿತ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ಅಂತಂದ್ರೆ ಪ್ರತಿ ಒಂದು ನೋಡ್ಕೊಬೇಕಾಗತ್ತೆ. ಅದ್ರಲ್ಲೂ ಇವಾಗ 9 ಗಂಟೆ ಅಷ್ಟೊತ್ತಿಗೆ ನನ್ಗೆ ಅಡ್ಗೆ ನಾಷ್ಟ ಎಲ್ಲ ಮಾಡ್ಬೇಕು. ಆ ಮೂಮೆಂಟ್ ಅಲ್ಲೇ ನಾವ್ ಇವನ್ ಶೂಟು ಸಹ ಮಾಡ್ಬೇಕು ಅಂತ ಅಂದಾಗ 1 ಅವರ್ ಅಲ್ಲಿ ಆಗೋ ಕೆಲ್ಸ 2 ಅವರ್ ಅಲ್ಲಿ ಆಗತ್ತೆ. ಸೊ ಅಷ್ಟು ಫಾಸ್ಟ್ ಆಗಿ ನಾವು ಒಂದ್ ಸ್ವಲ್ಪ ಯಾಮಾರಿದೀವಿ ಅಂತಂದ್ರೆ, ಇಲ್ಲಿ ಏನಾದ್ರೂ ನಾನು ಕ್ಯಾಮ್ರಾ ರೆಡಿ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಸಿದೋಗ್ಬಿಡತ್ತೆ. ಇಲ್ಲ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡಿದೀನಿ ಅಂದ್ರೆ ಇಲ್ಲಿ ನನ್ ಕ್ಯಾಮ್ರಾ ಆನೇ ಮಾಡಿರೋದಿಲ್ಲ. ಬಿಗಿನಿಂಗ್ ಅಲ್ಲಂತೂ ನಾನು ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದೀನಿ. ಸೊ ಇದು ಯಾವ್ದೇ ಒಂದ್ ಕೆಲ್ಸ ಆಗ್ಲಿ ನಾವ್ ಅನ್ಕೊಂಡಷ್ಟು ಸುಲಭ ಖಂಡಿತ ಇಲ್ಲ. ಎಲ್ಲದಕ್ಕೂ ಹಾರ್ಡ್ ವರ್ಕ್ ಅನ್ನೋದು ಮಾಡ್ಲೇಬೇಕಾಗತ್ತೆ. ಸೊ ಹನಿ ಅವಳು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದನ್ನೆಲ್ಲ ಶೂಟ್ ಮಾಡ್ಕೊಂಡ್ಲು ಅವತ್ತು. ಸೊ ಹಾಗೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡಿದೆ. ಅಂದ್ರೆ ನಾವ್ ಯಾವ ತರ ಮಾಡ್ಕೋತೀವಿ ಅಂದ್ರೆ, ಲೈಕ್ ಇವಾಗ ನಾನು ಏನಾದ್ರು ಮಾಡ್ಬೇಕಂದ್ರೆ ಶೂಟಿಂಗ್ ಯಾವ ತರ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು ಒಂದು ಟ್ರೈಪಾಡ್ ಹೆಲ್ಪ್ ಇಂದಾನೆ ಇವೆಲ್ಲ ಮಾಡಕ್ ಆಗೋದು. ಇವಾಗ ಅಂದ್ರೆ ಹನಿ ಇದ್ದಾಳೆ, ಕೆಲವೊಂದಕ್ಕೆ ಅವಳು ನನಗ್ ಸಪೋರ್ಟ್ ಮಾಡ್ತಾಳೆ. ಬಟ್ ಅವ್ರು ಇಲ್ದಿದ್ದೋ ಟೈಮಲ್ಲಿ ಎಲ್ಲ ನನ್ಗೆ ಒಂದು
ಸಪೋರ್ಟ್ ಸಿಸ್ಟಮ್ ಅಂತಂದ್ರೆ ಟ್ರೈಪಾಡ್ ಅಂತಾನೆ ಹೇಳ್ಬೋದು. ನಾನು ಮಸ್ಕಾಯಿ ಸಾರು ಮಾಡಿ ಅವತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೆ. ಅಂದ್ರೆ ಮಸ್ಕಾಯಿ ಸಾರು ಅಂದ್ರೆ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಹೀರೆಕಾಯಿ ಬೇಳೆ ಎಲ್ಲ ಹಾಕಿ ಮಾಡ್ತೀವಿ. ಸೊ ಅನಿನೇ ಹೋಗಿ ತರಕಾರಿ ತಗೊಂಡ್ ಬಂದಿದ್ಲು, ಹೀರೆಕಾಯಿ ಜಾಸ್ತಿ ತಂದಿದ್ಲು, ಹಂಗಾಗಿ ನಾನು ಪಲ್ಯ ಮಾಡಿದೆ. ಆಮೇಲೆ ಇವಳು ಇಲ್ಲಮ್ಮ ನಾನು ಪನ್ನೀರ್ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅದನ್ನ ಮಾಡ್ಕೊಂಡ್ಲು. ಮತ್ತೆ ಅವಳು ಅದನ್ನ ಶೂಟ್ ಮಾಡ್ಕೋತಾ ಇದ್ಲು. ಸೊ ಹನಿ ಫೋನ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅವಳು ಯಾವ ತರ ಹ್ಯಾಂಗಲ್ ಇಟ್ಟಿದ್ದಾಳೆ ಅಂತ ಅನ್ಬಿಟ್ಟು. ಇದು ಈ ಒಂದು ಶೂಟ್ ಮಾಡುವಾಗ ಇದು ಒಂದಿರತ್ತೆ ನಿಮ್ಗೆ. ಲಾಂಗ್ ವಿಡಿಯೋಗೆ ಒಂಥರ ಶೂಟ್ ಮಾಡ್ಕೊಬೇಕಾಗತ್ತೆ, ಮತ್ತೆ ಶಾರ್ಟ್ಸ್ ರೀಲ್ಸ್ ಹಾಕ್ದಾಗ್ಲೇನೆ ನಾವು ಫೋನ್ ನ ಈ ತರ ವರ್ಟಿಕಲ್ ಆರಿಜೆಂಟಲ್ ಅನ್ನೋದು ಇರುತ್ತೆ, ಅದನ್ನ ನೋಡ್ಕೊಂಡು ನಾವ್ ಇಡ್ಬೇಕಾಗತ್ತೆ. ಸೊ ಅವಳು ಶಾರ್ಟ್ಸ್ಗೆ ಶೂಟ್ ಮಾಡ್ತಾ ಇದ್ದಿದ್ರಿಂದ ಆ ಕ್ಲಿಪ್ಪಿಂಗ್ಸ್ ನ ನನ್ಗೆ ಈ ಒಂದು ವಿಡಿಯೋಗೆ ಹಾಕೊಳ್ಳಿಕ್ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಒಂದ್ಸತಿ ನಾನು ಅವಳು ರೆಸಿಪಿನ ಶೇರ್ ಮಾಡ್ತೀನಿ. ಏನೋ ಪನ್ನೀರ್ ಹೈದ್ರಾಬಾದಿ ಅಂತ ಹೇಳಿ ಮಾಡಿದ್ಲು, ಏನೇನೋ ಮಾಡ್ತಿರ್ತಾಳೆ, ಒಂದು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾಳೆ. ಅದನ್ನೆಲ್ಲ ನಾವು ಅದನ್ನೆಲ್ಲ ಚೆನ್ನಾಗಿ ತಿಂತಿದೀವಿ. ಮೇ ಬಿ ಹನಿ ಹೋಗೋ ಅಷ್ಟೊತ್ತಿಗೆ ನಾನು ಇನ್ನೂ ಒಂದ್ ಸುತ್ತು ದಪ್ಪ ಆಗ್ಬಿಡ್ತೀನಿ ಅಂತಾನೆ ಅನ್ಸ್ತಾ ಇರತ್ತೆ ನನ್ಗೆ. ಬಟ್ ಅವಳಿಗೆ ಹೇಳ್ತಾ ಇರ್ತೀನಿ ರೆಸಿಪೀಸ್ ಅನ್ನೆಲ್ಲ ಒಂಚೂರು ಶೂಟ್ ಮಾಡಿ ಹಾಕಮ್ಮ ಅಂತ ಅಂದ್ಬಿಟ್ಟು. ಸೊ ಅವಳು ಇನ್ನು ಸ್ವಲ್ಪ ಟೈಮ್ ತಗೋತಿದ್ದಾಳೆ, ಇರಮ್ಮ ಫಸ್ಟ್ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಚೆನ್ನಾಗ್ ಬಂದ್ರೆ ಆಮೇಲೆ ಹಾಕೋಣ, ಸುಮ್ನೆ ಏನಕ್ಕೆ ಅನ್ನೋ ತರ ಅವಳು ಹೇಳ್ತಿರ್ತಾಳೆ. ಬಟ್ ಮುಂದೆ ಮುಂದೆ ಯಾವಾಗಾದ್ರೂ ಖಂಡಿತ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಂತೀನಿ. ಇನ್ನು ಅವಳು ಮಾಡ್ತಿದ್ಲಲ್ವಾ ಅಂತ ಹೇಳಿ ನಾನು ಅರ್ನಿ ಕಲೆಕ್ಷನ್ಗೆ ಬೇರೆ ಹೋಗ್ಬೇಕಲ್ವಾ, ಹಂಗಾಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಇವತ್ತು ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು, ಅದನ್ನ ಮಾಡ್ಕೊಳ್ಳೋಣ ಅಂತ ಬಂದೆ. ಪಾವನಿ ಬೆಳಿಗ್ಗೆ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಅವಳು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಹೋಗಿದ್ಲು. ಇನ್ನು ನಾನು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಳ್ಳೋಣ ಅನ್ಕೊಂಡೆ. ಇನ್ನ ಇದನ್ನ ತೊಳಿಬೇಕಾದ್ರೆ ನನ್ಗೆ ಒಂದು ಥಾಟ್ ಬರ್ತಾ ಇತ್ತು ಮೈಂಡ್ ಅಲ್ಲಿ, ಏನಂತಂದ್ರೆ ಇದೆಲ್ಲ ನಾನು ಪರ್ಚೇಸ್ ಮಾಡಿ ತುಂಬಾ ವರ್ಷಗಳೇ ಆಗಿದೆ ಬಿಡಿ, ಇವಾಗಿಂದು ಒಂದೆರಡು ದಿನದಂತೂ ಅಲ್ವೇ ಅಲ್ಲ. ನಾನ್ ಮದ್ವೆ ಆದಾಗಿಂದನೂ ಒಂದೊಂದೇ, ಅಂದ್ರೆ ಮದ್ವೆ ಆಗಿ ಒಂದ್ 5 ವರ್ಷ ನಾನು ಏನು ಪರ್ಚೇಸ್ ಮಾಡಿಲ್ಲ, ಆಮೇಲೆ ಒಂದೊಂದೇ ನಾನು ತಗೊಂಡಿದ್ದು. ಸೊ ಅವಾಗೆಲ್ಲ ಇದನ್ನ ತಗೊಳ್ಳುವಾಗ ಎಷ್ಟು ರೇಟ್ ಇತ್ತು, ಎಷ್ಟು ಗ್ರಾಮ್ಸ್ ಇತ್ತು, ಬಟ್ ಇವಾಗ ತಗೋಬೇಕು ಇವೆಲ್ಲ ಅಂತಂದ್ರೆ ಎಷ್ಟಾಗಿದೆ ಅಲ್ವಾ ರೇಟ್ ಅಂತ ಹೇಳಿ. ನಿಜವಾಗ್ಲೂ ನಾನು ಯೋಚನೆನೇ ಮಾಡಿಲ್ಲ ಈ ಲೆವೆಲ್ಗೆ ರೈಸ್ ಆಗತ್ತೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಗೊಂಡಾಗ ಅದೇ ಜಾಸ್ತಿ ಅನ್ನಿಸ್ತು ನನ್ಗೆ, ಅಯ್ಯೋ ಕಡಿಮೆ ಆಗತ್ತೇನೋ, ಜಾಸ್ತಿ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅನ್ನೋ ತರ ನಾನು ಹಂಗೆ ಯೋಚನೆ ಮಾಡ್ಬಿಟ್ಟೆ. ಬಟ್ ಇವಾಗ ಅನ್ಸುತ್ತೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ತಗೋಬೋದಿತ್ತು. ಆ ಟೈಮಲ್ಲಿ ನನ್ನ ಹತ್ರ ಇನ್ನೂ ಸ್ವಲ್ಪ ಇತ್ತು ಅಮೌಂಟು, ತಗೊಂಡಿದ್ರೆ ಆಗ್ತಿತ್ತು ಅಂತ ಹೇಳಿ ಅನ್ಸತ್ತೆ. ಬಟ್ ಇವಾಗ ಎಷ್ಟಾಗಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಲಾಸ್ಟ್ ಟೈಮ್ ನಾನು ಕೇಳೋ ಅಷ್ಟೊತ್ತಿಗೆ 1.85 ಏನೋ ಹೇಳಿದ್ರು. ಅವಾಗ್ಲೇನೆ ಅಪ್ಪ ಅನ್ನಿಸ್ತು, ಇನ್ನು ಎಲ್ಲಿಗೆ ಹೋಗುತ್ತೋ ರೇಟ್ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆವಾಗಿನ ಟೈಮಲ್ಲಿ ನಾನು ಇದೆಲ್ಲ ತೆಗ್ದಿಟ್ಟಿದ್ದು ನಿಜವಾಗ್ಲೂ ತುಂಬಾನೇ ಒಳ್ಳೇದಾಯ್ತು. ಅಂದ್ರೆ ಆ ಟೈಮಲ್ಲಿ ಇದನ್ನು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತಾ ಇತ್ತು, ಬಟ್ ಇವಾಗ ಹೋಲಿಸ್ಕೊಂಡ್ರೆ ಅವಾಗೇನು ಅಷ್ಟೊಂದು ಇದಾಗ್ಲಿಲ್ಲ ಬಿಡಿ. ಬಟ್ ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಬೈದಿದ್ದಾರೆ ನಾನು ಇದನ್ನೆಲ್ಲ ತಗೊಳ್ಳುವಾಗ. ನಿಜವಾಗ್ಲೂ ಒಂದೊಂದು ಎಷ್ಟೋ ನಾನು ಕದ್ದು ಮುಚ್ಚಿ ತಗೊಂಡ್ ಬಂದಿದ್ದೀನಿ. ಅಂದ್ರೆ ನಾವು ಹೌಸ್ ವೈಫ್ಸ್, ಅಂದ್ರೆ ನಮ್ಮ ಮನೇಲೆ ಅಂತಲ್ಲ, ನಾನು ಎಲ್ಲಾರ ಮನೇಲೂ ಅನ್ಕೊಳ್ಳೋದು, ನಾವು ಲೇಡೀಸ್ ಹೌಸ್ ವೈಫ್ಸ್ ಅಂತ ಹೇಳ್ಬಿಡ್ತೀನಿ, ಬಟ್ ಎಲ್ಲಾ ಲೇಡೀಸ್ಗೂ ನಾನು ಹೇಳೋದೇನಂದ್ರೆ ಗಂಡಸ್ರು ಇದೇನಕ್ಕೆ ಅದೇನಕ್ಕೆ ಅಂತ ಅನ್ಬಿಟ್ಟು ಅಂತಾನೆ ಇರ್ತಾರೆ. ಬಟ್ ನಾವು ಒಂದೊಂದ್ ರೂಪಾಯಿನೂ ಕೂಡಿಟ್ಟು ಅದನ್ನೆಲ್ಲ ಒಂದೊಂದೇ ತೆಗ್ದಿಟ್ಟಾಗ ಅವಾಗ್ಲೇ ಅವ್ರಿಗೊಂದು ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ. ಇವಾಗ ನಮ್ಮ ಮನೆಯವ್ರು ಹೇಳ್ತಾರೆ ಒಳ್ಳೇದಾಯ್ತು ನೀನ್ ಅವಾಗ ತೆಗ್ದಿಟ್ಟಿದ್ದು ಅನ್ಬಿಟ್ಟು. ಬಟ್ ಅವಾಗ ನಿಜವಾಗ್ಲೂ ಹೇಳ್ತೀನಿ, ಇದನ್ನೆಲ್ಲ ತಗೊಬಂದಾಗ ಸುಮಾರು ವರ್ಷಗಳು ನಾನು ನಮ್ಮ ಮನೆಯವ್ರಿಗೆ ತೋರ್ಸೇ ಇಲ್ಲ, ತಂದಿದ್ದೀನಿ ಅಂತಾನೆ ನಾನು ತೋರ್ಸಿಲ್ಲ. ಸೈಲೆಂಟ್ ಆಗಿ ಅವ್ರ ಆಫೀಸ್ಗೆ ಹೋದ್ರೆ ಸಂಜೆ ಬರೋರು, ಬಟ್ ಲೈಕ್ ಈ ತರ ಕ್ಯಾಂಪ್ಸ್ ಅಲ್ಲಿ ಇಲ್ಲಿ ಹೋಗ್ಬಿಡೋರಲ್ವಾ, ಆ ಟೈಮಲ್ಲಿ ತಗೊಂಡ್ ಬರ್ತಿದ್ದೆ, ಸೈಲೆಂಟ್ ಆಗಿ ಎತ್ತಿಟ್ಬಿಡ್ತಾ ಇದ್ದೆ. ಅವ್ರಿಗೆ ನಾನು ಹೇಳೇ ಇಲ್ಲ. ಆಮೇಲೆ ಒಂದೊಂದೇ ನಾನು ಅವ್ರಿಗೆ ತೋರ್ಸಿದ್ದು. ಸೊ ಅವಾಗ ಬೈಯೋರು, ಏನಕ್ಕೆ ಇವಕ್ಕೆಲ್ಲ ಸುಮ್ನೆ ದುಡ್ಡು ಇಷ್ಟು ಇಟ್ಟಿದೀಯಾ, ವೇಸ್ಟ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇವಾಗ ಅಂತಾರೆ ಇಲ್ಲ ನೀನ್ ಮಾಡಿದ್ದು ಎಷ್ಟು ಒಳ್ಳೇದು ಅನ್ಬಿಟ್ಟು. ಸೊ ನಾವು ಯಾವತ್ತೂ ಅಷ್ಟೇ ಲೇಡೀಸ್ ದುಡ್ಡು ನಿಜವಾಗ್ಲೂ ವೇಸ್ಟ್ ಮಾಡಲ್ಲ. ಒಂದೊಂದು ರೂಪಾಯಿನೂ ಕೂಡಿಟ್ಟು ಅದು ಏನೋ ಮುಂದಕ್ಕೆ ಫ್ಯೂಚರ್ ಒಳ್ಳೇದಾಗ್ಲಿ ಅಂತಾನೆ ಯೋಚನೆ ಮಾಡ್ತೀವಿ. ಬಟ್ ಅದು ಗಂಡಸ್ರು ಅರ್ಥ ಮಾಡ್ಕೊಳಲ್ಲ, ಏನು ಮಾಡಕ್ಕಾಗಲ್ಲ ಬಿಡಿ. ಇನ್ನ ನಿಮ್ ಮನೆಗಳಲ್ಲೂ ಇದೇ ತರನಾ, ನಿಮ್ ಯಜಮಾನ್ರೆಲ್ಲ ಅಂದ್ರೆ ಲೈಕ್ ಗಂಡಸ್ರೆಲ್ಲ ಬೈತಾರ, ಏನಕ್ಕೆ ಇವೆಲ್ಲ ಪರ್ಚೇಸ್ ಮಾಡ್ತೀಯಾ, ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತ ಅನ್ಬಿಟ್ಟು ಹೇಳ್ತಾರ. ಸೊ ನೀವ್ ಯಾವ ತರ ನನ್ನ ಹಾಗೆ ನೀವು ಕದ್ದು ಮುಚ್ಚಿ ತಗೊಬಂದು ಇಟ್ಟಿದ್ದೀರಾ ಅನ್ನೋದು ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇನ್ನ ಇದೆಲ್ಲ ಆದ್ಮೇಲೆ
ಅರ್ನಿ ಕಲೆಕ್ಷನ್ ಮನೇಲಿ ಎಲ್ಲಾ ಕೆಲಸ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರ್ನಿ ಕಲೆಕ್ಷನ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು ಪ್ಲಾನ್ ಮಾಡ್ಕೊಂಡಿದ್ವಿ. ಹೋಗಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅರ್ನಿ ಕಲೆಕ್ಷನ್ ಅಲ್ಲಿ ಅವರು ಸ್ವಲ್ಪ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿ ಬಂದ್ರು. ಸೊ ಹಂಗೆ ನಾನು ಮನೆಗ್ ಕರ್ಕೊಂಡ್ ಬಂದೆ. ಸ್ವಲ್ಪ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ ಮಾತಾಡೋಣ, ಇನ್ನು ಅಲ್ಲಿ ಮಾತಾಡೋದಕ್ ಆಗಲ್ಲ, ಯಾರಾದ್ರೂ ಕಸ್ಟಮರ್ಸ್ ಅವ್ರು ಇವ್ರು ಬರ್ತಿರ್ತಾರೆ ಅಂತ ಅನ್ಬಿಟ್ಟು ಸ್ಟಾಫ್ ಇದಾರೆ ಈಗ ನೋಡ್ಕೋತಾರೆ. ಸೊ ನಾನು ಇವ್ರ ಜೊತೆ ಮನೆಗ್ ಬಂದೆ. ಲಂಚ್ ಎಲ್ಲ ಹೊರಗಡೆನೆ ಮಾಡ್ಕೊಂಡ್ ಬಂದಿದ್ರಿಂದ ಅವ್ರು ಏನು ಬೇಡ ಬೇಡ ಅಂತ ಹೇಳಿದ್ರು. ಜಸ್ಟ್ ಒಂದು ಫ್ರೆಂಡ್ ಏನೋ ಕಾಫಿ ಏನೋ ಕುಡಿದ್ಲು ಅಷ್ಟೇ. ಅವ್ರು ಬರೀ ನೀರ್ ಕುಡಿದ್ ಬಿಟ್ಟು ಸುಮ್ನಾದ್ರು ಬಿಸಿನೀರ್ನ. ಆಕ್ಚುಲಿ ಏನಂತಂದ್ರೆ ನಾವ್ ಈ ತರ ಏನೀಗ ನನ್ನ ಒಂದು ಲೈಫ್ ಸ್ಟೈಲ್ ನ ತಗೊಳಕ್ ಹೋದ್ರೆ ಈಗ ಆರ್ನಿ ಕಲೆಕ್ಷನ್ ಮನೆ ಇವೆಲ್ಲ ಒಂದ್ ಇದ್ರಲ್ಲಿ ಟೆನ್ಷನ್ಸ್ ಅಲ್ಲಿ ಸ್ಟ್ರೆಸ್ ಅಲ್ಲಿ ಈ ತರ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತಾನೆ ಹೇಳಿ ನನ್ಗೆ ಅನ್ನಿಸ್ತಾ ಇರತ್ತೆ. ಸೊ ನಂದು ಮಾತ್ರನೇ ಅಲ್ಲ, ನಿಮ್ಗೂ ಎಲ್ಲಾರ್ಗೂ ಇದನ್ನೇ ಹೇಳ್ತೀನಿ. ಒಬ್ಬೊಬ್ರು ಲೈಫ್ ಅಲ್ಲಿ ಒಬ್ಬೊಬ್ರು ಇರ್ತಾರೆ, ಲೈಕ್ ಅಂದ್ರೆ ನಮ್ಗಿರೋ ಎಷ್ಟೋ ಟೆನ್ಷನ್ಸ್ಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಎಷ್ಟೋ ಮೈಂಡ್ ರಿಲೀಫ್ ಅನ್ನೋದು ಆಗೋಗ್ಬಿಡತ್ತೆ. ಅವರು ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಕಸಿನ್ಸ್ ಆಗಿರ್ಬೋದು, ಇಲ್ಲ ಸಿಬ್ಲಿಂಗ್ಸ್ ಆಗಿರ್ಬೋದು, ಇಲ್ಲ ನೈಬರ್ಸ್ ಆಗಿರ್ಬೋದು, ಒಬ್ಬೊಬ್ರಿಗೆ ಒಬ್ಬೊಬ್ರ ಜೊತೆ ಕಂಫರ್ಟೇಬಲ್ ಅನ್ನೋದು ಇರತ್ತೆ. ಸೊ ನನ್ಗೆ ನನ್ನ ಫ್ರೆಂಡ್ಸ್ ಜೊತೆ ಕಂಫರ್ಟೇಬಲ್ ತುಂಬಾನೇ ಇದೆ. ಅಂದ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆ ಡಿಸ್ಕಷನ್ಸ್ ಇವೆಲ್ಲ ಏನು ಮಾಡೋದಿಲ್ಲ. ಜಸ್ಟ್ ನಮ್ ಬಗ್ಗೆನೆ ನಾವು ಮಾತಾಡ್ತಿರ್ತೀವಿ. ಒಬ್ರಿಗೊಬ್ರು ಕಾಲ್ ಎಳ್ಕೊಳ್ಳೋದು ಅಷ್ಟೇನೆ. ಅಂದ್ರೆ ನನ್ನನ್ನ ಅವ್ರು ಟೀಸ್ ಮಾಡ್ತಾರೆ, ಅವ್ರನ್ನ ನಾನ್ ಟೀಸ್ ಮಾಡೋದು, ಈ ತರ ಮಾತಾಡ್ತಿರ್ತೀವಿ. ಅದ್ರಲ್ಲೂನು ನಾನು ತುಂಬಾ ಸತಿ ಹೇಳಿದೀನಿ ಇವ್ರು ನನ್ನ ಫ್ರೆಂಡ್ಸ್ ಬಗ್ಗೆ. ಇವರೆಲ್ಲ ನನ್ಗೆ ನನ್ನ ಸ್ಕೂಲಲ್ಲಿ ಜೊತೆಲೆ ಆಲ್ಮೋಸ್ಟ್ ಆಲ್ ಒಂದು 35-36 ಇಯರ್ಸ್ ಇಂದ ನಾವೆಲ್ಲ ಜೊತೆಲೆ ಓದಿದ್ದು ಬೆಳ್ದಿದ್ದು ಎಲ್ಲಾನು. ಸೊ ಈಗ್ಲೂ ಆ ಬಾಂಡಿಂಗ್ ಹಂಗೆ ಇಟ್ಕೊಂಡಿದೀವಿ. ಒಂದ್ ಸ್ವಲ್ಪನೂ ನಮ್ಗೆ ಈಗೋ ಅನ್ನೋದು ಬಂದೇ ಇಲ್ಲ. ಯಾರ್ಗುನು ನೀನು ತಾನು ಅನ್ನೋ ತರ ನಾವ್ ಯೋಚನೆ ಮಾಡೋದೇ ಇಲ್ಲ. ಸೊ ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ಸ್ ಇದ್ರೂನು ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಈ ತರ ಒಂದು ರಿಲ್ಯಾಕ್ಸೇಷನ್ ಅನ್ನೋದು ನಮ್ಮ ಲೈಫ್ ಅಲ್ಲಿ ನಾವು ತಗೊಂಡಿದೀವಿ ಅಂತ ಅಂದಾಗ ತುಂಬಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ನಾನು ಹೇಳ್ತೀನಿ. ಸೊ ಇನ್ನ ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಅಂತ ಹೇಳಿ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.